ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ಆಳು ಆಳು ಸುನಿ ಇಬ್ರು ಟಿವಿ ಒಳಗೊಂಡೋಗವ್ರೆ. ಏನ್ ನೋಡ್ತಾ ಇದೀಯಾ? ಗೊರಿಲ್ಲಾ ಎಲಿಫೆಂಟ್. ಸ್ಕೂಲ್ಗೆ ಹೋಗಿದ್ದಾ? ಹೆಂಗಿತ್ತು ಸ್ಕೂಲ್? ಚೆನ್ನಾಗಿತ್ತು. ಏನ್ ಬರ್ಸಿದ್ರಿ ಇವತ್ತು? ಎ ಅಂದ್ರೇನು? ಅಂದ್ರೆ ಎ ಫಾರ್ ಎ ಫಾರ್ ಏನು ಅಲ್ಲ, ಎ ಫಾರ್ ಆ್ಯಪಲ್ ಆ ಥರ ಹೇಳ್ಬೇಕು. ಅವ್ನಿಗೆ ಫೋನಿಕ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ ಇವಾಗ. ಆಮೇಲೆ ರೈಟಿಂಗ್ ಕೊಡ್ತಾ ಇದ್ದಾರೆ. ಹೋಮ್ವರ್ಕ್ ಬರೆದಿಲ್ಲ ಇನ್ನೂ. ನೀನು ಈಗ ಹೋಮ್ವರ್ಕ್ ಎಲ್ಲ ಬರೆಸ್ಬೇಕು. ಸೊ ಸ್ಕೂಲ್ಗೆ ಹೋಗಿ ಬಂದಿದ್ದಾನೆ. ಸರಿ ಆಯಿತು, ವ್ಲಾಗ್ ಸ್ಟಾರ್ಟ್ ಮಾಡೋಣ. ಎಷ್ಟೊಂದು ದಿನ ಆಗಿತ್ತು. ಸೌಂಡ್ ನೋಡಿ, ಬರ್ಡ್ಸ್ದು ಎಷ್ಟು ಸೌಂಡ್ ಬರುತ್ತೆ ಗೊತ್ತಾ? ಕೇಳಿಸ್ತಾ ಇದೆಯಾ? ಏನೋ ಇವಾಗ ನನ್ಗನ್ಸುತ್ತೆ ಮರಿ ಮಾಡೋ ಸೀಸನ್ ಅಲ್ವಾ ಸುನಿ? ಹಾಂ, ಮೊಟ್ಟೆ ಇಡೋ ಸೀಸನ್. ನೀನೇನಾರು ಮಾತಾಡು. ಏನು ಅನ್ಕೋತಿದ್ಯಾ? ಫುಲ್ ಜಾರ್ಕೊಂಡು ಹೊಂಟಿದ್ಯಾ? ರೆಸ್ಟ್. ಅವ್ರಿಗೆ ಹುಷಾರಿಲ್ಲ. ಅವ್ರಿಗೆ ಮೂಗೆಲ್ಲ ಬ್ಲಾಕ್ ಆಗಿಬಿಟ್ಟಿದೆ. ವೀರುಗಾಯ್ತು, ನನಗಾಯ್ತು, ಮತ್ತೆ ವೀರುಗಾಯ್ತು, ಮತ್ತೆ ಸುನಿಗಾಯ್ತು. ಬ್ಯಾಕ್ ಟು ಬ್ಯಾಕ್. ಈ ಥರ ವೆದರ್ ಏನಾದ್ರು ಬಂದಾಗ ಹಂಗೆ. ಆ್ಯಂಡ್ ಕಮಿಂಗ್ ಟು, ನಾನು ನೋಡೋಕೆ ಸ್ವಲ್ಪ ಸಣ್ಣ ಆಗಿದ್ದೀನಿ. ವೇಯಿಂಗ್ ಸ್ಕೇಲ್ ಕೂಡ ಹೇಳ್ತಾ ಇದ್ದೀನಿ ನಾನು ಸಣ್ಣ ಆಗಿದ್ದೀನಿ. ವೇಯಿಂಗ್ ಸ್ಕೇಲಲ್ಲೂ ಕೂಡ ನಾನು ಆಲ್ಮೋಸ್ಟ್ ಒಂದು 2.5 kg ಅಷ್ಟು ಸಣ್ಣ ಆಗಿದ್ದೀನಿ. ಹಿಂಗೆ ಒಂಚೂರು ಸಣ್ಣ ಆದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಆಮೇಲೆ ಇವಾಗ ಹೋಗಿ ಒಂಚೂರು ಫೇಸ್ ವಾಶ್ ಮಾಡ್ಕೊಂಬಂದೆ. ನೀರೆಲ್ಲ ಬದುಕ್ಬಿಟ್ಟಿದ್ದೆ. ನಾನು ಅದೇ ಅಬ್ಸರ್ವ್ ಮಾಡ್ತಾಯಿದ್ದೆ ಏನಿದು ಕಲೆ ಅಂತ. ಆ್ಯಂಡ್ ಇವತ್ತಿನ ವ್ಲಾಗ್ ನೋಡಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಆ್ಯಂಡ್ ಸ್ಕಿಪ್ ಮಾಡಬೇಡಿ. ಆದಷ್ಟು ನಾನು ಒಳ್ಳೊಳ್ಳೆ ಗ್ಲಿಮ್ಸ್ ತೆಗ್ದು ಶೇರ್ ಮಾಡಿರ್ತೀನಿ. ಬೆಳಿಗ್ಗೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಸುನಿ ಜಿಮ್ಮಿಂದ ಬಂದಮೇಲೆ. ಸೊ ಅದು, ಆಮೇಲೆ ತುಂಬ ಜನ ದೋಸೆ ಇಡ್ಲಿ ಪ್ಯಾಟರ್ದು ರೇಷಿಯೋ ಎಲ್ಲ ಕೇಳ್ತಾಯಿದ್ರಿ. ಸೊ ಅದನ್ನು ಕೂಡ ಇವತ್ತಿನ ವ್ಲಾಗಲ್ಲಿ ತೋರಿಸ್ತೀನಿ. ನಾನು ಹೇಗೆ ಮಾಡ್ಕೊತೀನಿ, ಪ್ರಿಪೇರ್ ಮಾಡ್ಕೊತೀನಿ, ಆ ಥರದ್ದೆಲ್ಲ ಒಂದಷ್ಟು ನಿಮಗೆ ಒಳ್ಳೆ ವಿಡಿಯೋ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸಿಗುತ್ತೆ. ಸೊ ನೋಡಿ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋಣ ಮರಿಬೇಡಿ, ಆಯಿತಾ? ಸೊ ಎಲ್ಲ ಕಂಟಿನ್ಯೂ ಮಾಡೋಣ. ದಿಸ್ ಒನ್ ನಿಧಾನ. ಹೆಂಗೆ ಕೊಡೋರು? ಹೆಂಗೆ ಕೊಡ್ತೀವಿ ಏನಂತ ಹೇಳ್ತೀಯ? ಥ್ಯಾಂಕ್ ಯು ಅಮ್ಮ, ಲವ್ ಯು ಮಗ್ನೆ. ಇವಾಗ ತಾನೇ ನಾನು ನಿಮ್ಗೆ ಹೇಳ್ದೆ ಅಲ್ವಾ, ನಾನು ಒಂದು 2.5 kg ಸಣ್ಣ ಆಗಿದ್ದೀನಿ ಅಂತ. ಈ ಥರ ಸಡನ್ನಾಗಿ ಸಣ್ಣ ಆದಾಗ ಒಂಥರ ಭಯ ಆಗುತ್ತೆ. ನನಗೆ ರೀಸೆಂಟಾಗಿ ತುಂಬಾ ಲೋ ಬಿ ಪಿ ಆಗ್ತಾಯಿತ್ತು. ಆ್ಯಂಡ್ ನನ್ನ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡಿದರು, ಒಂದು ಸತಿ ಬ್ಲಡ್ ಚೆಕಪ್ ಮಾಡಿಸಿ. ತುಂಬ ಹೇರ್ ಫಾಲ್ ಇಶ್ಯೂ, ಆಮೇಲೆ ಏನೇನೋ ನನಗೆ ತುಂಬ ಸ್ಟ್ರೆಸ್ಸು, ಆಮೇಲೆ ರಾತ್ರಿ ನಿದ್ದೆ ಅದೆಲ್ಲ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ನಿಮಗೂ ಗೊತ್ತಿರ್ಬೋದು. ಸೊ ನಮ್ಮ ಡಾಕ್ಟರ್ ಹೇಳಿದಾಗ ನಾವು ಕಂಪ್ಲೀಟ್ ಬ್ಲಡ್ ಚೆಕ್ನ ಮಾಡಿಸಿದ್ವಿ. ಸೊ ನನ್ನ ಫ್ರೆಂಡು ಕೂಡ ನಾನು ಸಜೆಸ್ಟ್ ಮಾಡಿದ್ದೆ. ಅವರು ನನ್ನ ವೀಡಿಯೋ ನೋಡಿಬಿಟ್ಟೆ ಕೇಳಿದರು, ಏನಕ್ಕೆ ಮಾಡಿಸ್ಕೊಂಡಿದ್ದು, ಏನಾಯಿತು ಅಂತ. ಅವಾಗ ಹಿಂಗೆ ನೋಡೋಣ ಥೈರಾಯ್ಡ್ ಹೇಗಿದೆ ಅದೆಲ್ಲ ನೋಡ್ಕೋಬೇಕಲ್ವ. ಸಡನ್ನಾಗಿ ಅದೆಲ್ಲ ಬಂದ್ಬಿಡುತ್ತೆ, ಗೊತ್ತಾಗೋದಿಲ್ಲ. ಹಾಗಾಗಿ ಹೇಳಿದಾಗ ಅವರು ಕೂಡ ಟೆಸ್ಟ್ ಮಾಡಿಸಿದ್ರಂತೆ. ಅವ್ರಿಗೆ ಥೈರಾಯ್ಡ್ ಇದೆ ಅಂತ ಗೊತ್ತಂತೆ. ಅವ್ರು ಅದೇ ಹೇಳ್ತಾಯಿದ್ರು, ಸೊ ಅದೇ ನಂಗೆ ಗೊತ್ತೇ ಇಲ್ಲ, ಏನೂ ಸಿಮ್ಟಮ್ಸೇ ಇಲ್ಲ, ನಾನು ತುಂಬ ಹೆಲ್ದಿಯಾಗಿ ತಿಂತೀನಿ, ಆದರೂ ನಂಗೆ ಥೈರಾಯ್ಡ್ ಇದೆ. ನನಗೆ 1 ತಿಂಗಳು ಪೀರಿಯಡ್ಸ್ ಮಿಸ್ ಆಗ್ತಾಯಿತ್ತು, ಬಟ್ ಆವಾಗಲೂ ನಂಗೆ ಅಷ್ಟು ಗೊತ್ತಾಗಲಿಲ್ಲ. ಅವರು ಸ್ವಲ್ಪ ಸಣ್ಣ ಇದ್ದಾರೆ, ಹಾಗಾಗಿ ಅದಕ್ಕೆ ನನಗೆ ಆಗಿಲ್ವೇನೋ, ಮುಂಚೆಯಿಂದನೂ ಅದೇ ಥರ ಅಂತ ನಾನು ಅಂದ್ಕೊಂಬಿಟ್ಟೆ. ಇವತ್ತು ಬ್ಲಡ್ ಟೆಸ್ಟ್ ಮಾಡಿಸ್ದಾಗೆ ಗೊತ್ತಾಗಿದ್ದು. ಇವಾಗ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರಂತೆ ಥೈರಾಯ್ಡ್ಗೆ. ಸೊ ಈ ಥರ ಎಲ್ಲ ಹೇಳ್ತಾಯಿದ್ರು. ಜನ ಹೆಂಗೆ ಅಂದರೆ ನೋಡಿ, ನಾನು ಹೇಳೋದು ನಮಗೆ ಗೊತ್ತೇ ಇರಲ್ಲ ನಮ್ಮ ಬಾಡೀಲಿ ಏನಾಗ್ತಾ ಇರುತ್ತೆ ಏನು ಅನ್ನೋದು. ಆಮೇಲೆ ಈ ಥರ ಟೆಸ್ಟ್ ಮಾಡಿಸ್ದಾಗ ಗೊತ್ತಾಗುತ್ತೆ. ಆ್ಯಂಡ್ ಆವಾಗ ಸಡನ್ನಾಗಿ ಒಂಥರ ಅಯ್ಯೋ ಹಿಂಗೆ ಥೈರಾಯ್ಡ್ ಬಂದುಬಿಡ್ತು, ಇಲ್ಲ ಏನೋ ಒಂದು ಆಗಿಬಿಡ್ತು ಅಂತ ಒಂಥರ ಗಾಬರಿ. ಅದರಲ್ಲಿ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಅದು, ನಾವು ಅಷ್ಟೊಂದು ಸ್ಟ್ರೆಸ್ ತೊಗೊಂಡು. ಸೊ ಸ್ಕಿನ್ ಕೂಡ ಅಷ್ಟೇ. ತುಂಬ ಜನ ಸ್ಕಿನ್ನಲ್ಲಿ ಏನೋ ಒಂದು ಗುಳ್ಳೆ ಏನೋ ಆಯಿತಾ, ಏನೋ ಹಾರ್ಮೋನಲ್ ಚೇಂಜಸ್ ಆಗಿಬಿಟ್ಟಿದೆ, ಆಚೆ ಏನೋ ಗೋಬಿ ಮಂಚೂರಿ ಏನೋ ತಿನ್ಬಿಟ್ಟೆ ಅದಕ್ಕೆ ಆಗಿಬಿಟ್ಟಿದೆ ಅಂತ ಒಂಥರ ನಿಗ್ಲೆಟ್ ಥರ ಮಾಡ್ಕೊಂಬಿಡ್ತಾರೆ. ಅದೆಲ್ಲ ಒಂದು ಸೈನ್ಗಳು, ಚಿಕ್ಕ ಪುಟ್ಟ ಸೈನ್ಗಳಿರುತ್ತೆ. ಥೈರಾಯ್ಡ್ ಆದಾಗ ಅಷ್ಟೇ ತುಂಬ ರ್ಯಾಪಿಡಾಗಿ ವೆಯ್ಟ್ ಗೇನ್ ಆಗೋದು, ಒಬ್ಬೊಬ್ಬರು ವೆಯ್ಟ್ ಲಾಸ್ ಕೂಡ ಆಗ್ತಾರೆ. ಸೊ ಈ ಥರದ್ದೆಲ್ಲ ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಈಗ ಹೇಳಿದೆ ನೋಡಿ ಸ್ಕಿನ್ನು, ಅದು ಕೂಡ ಅಷ್ಟೇ. ಏನಾದ್ರು ಈ ಥರ ಬಂದಾಗ ನೀವು ನಿಮ್ಮ ಡಾಕ್ಟರ್ ಡರ್ಮಟಾಲಜಿಸ್ಟ್ನ ಚೆಕ್ ಮಾಡಿಸ್ಬೇಕು. ಆ್ಯಂಡ್ ಅವ್ರು ನಿಮಗೆ ಸಜೆಸ್ಟ್ ಮಾಡ್ತಾರೆ. ಆ್ಯಂಡ್ ನೀವು ಅವ್ರ ಹತ್ರ ಚಾಟ್ ಮಾಡಿ ಕೇಳ್ಬೋದು. ಈಗ ಇಷ್ಟು ದಿನ ನನಗೆ ಏನೂ ಇರಲಿಲ್ಲ, ಸಡನ್ನಾಗಿ ಈ ಥರ ಅಷ್ಟು ದೊಡ್ಡದು ಏನೋ ಆ್ಯಕ್ನೆ ಆಗಿಬಿಟ್ಟಿದೆ, ಅದು ಒಂದು ಫುಲ್ ಸಿಸ್ಟ್ ಥರ ಆಗಿಬಿಟ್ಟಿರುತ್ತೆ, ಇಲ್ಲ ಏನೋ ಒಂದು ಆದಾಗ ನೀವು ಕೇಳಬೇಕು ಡಾಕ್ಟ್ರನ್ನ. ಆವಾಗ ಅವ್ರು ಹೇಳ್ತಾರೆ ಏನಕ್ಕಾಗಿದೆ, ಏನಾಯಿತು, ಏನು ಹಾರ್ಮೋನಲ್ ಚೇಂಜಸ್ ಇಲ್ಲ ಪೊಲ್ಯೂಷನಿಂದನಾ, ಏನಿಂದ ಆಗಿದೆ ಇದು ಅನ್ನೋದನ್ನ ಅವರು ನಿಮಗೆ ಹೇಳ್ತಾರೆ. ಇವಾಗ ಗೊತ್ತಿರೋಂಗೆ ಆಚೆ ಹೋಗೋಕ್ಕೆ ಆಗಲ್ಲ. ಆಚೆ ಹೋಗಿ ಒಂದು ಡಾಕ್ಟ್ರು ಕನ್ಸಲ್ಟೇಷನ್ ತೊಗೊತೀನಿ ಅಂದರೆ ತುಂಬಾ ನಾವು
ಅದಕ್ಕೆ ತಲೆ ಕೆಡಿಸ್ಕೊಬೇಕು, ಒಂದಿನ ಫುಲ್ ಅದಕ್ಕೆ ಇಟ್ಟಿರಬೇಕು. ಅದರಲ್ಲೂ ಯಾವ್ದಾದ್ರು ಮಕ್ಕಳಿರೋರು ಇಲ್ಲ ವರ್ಕಿಂಗ್ ವುಮೆನ್ಸ್ಗಂತೂ ತುಂಬಾ ಕಷ್ಟ. ಬಟ್ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನಾನು ಆಲ್ಮೋಸ್ಟ್ 3 ವರ್ಷದಿಂದ ಕ್ಯೂರ್ ಆ್ಯಪ್ನೇ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅವರ ಪ್ರಾಡಕ್ಟ್ಸ್ನೇ ನಾನು ಯೂಸ್ ಮಾಡ್ತಾ ಇರೋದು. ನನಗೆ ಸಖತ್ತಾಗಿ ವರ್ಕ್ ಆಗಿದೆ ಆಯಿತಾ. ನಾನು ಸುಮ್ಮನೆ ಹೇಳ್ತಾಯಿಲ್ಲ, ಈ ಥರದ್ದು ಕಿಟ್ಟು ಎಷ್ಟಿದೆಯೋ ನಮ್ಮ ಮನೇಲಿ, ಖಾಲಿಯಾಗಿರೋ ಬಾಟ್ಲ್ ಎಷ್ಟಿದ್ದೀನೋ ನನಗೆ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ವರ್ಕ್ ಆಗಿದೆ. ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ, ಮನೆಯಲ್ಲೇ ಕೂತ್ಕೊತೀನಿ, ನನಗೆ ಫಾಲೋ ಅಪ್ ಇರುತ್ತೆ. ನಾನು ಕನ್ಸಲ್ಟೇಷನ್ ತೊಗೋಬೇಕು ಅಂದ್ರೂ ಅಷ್ಟೇ. ನಾನು ಫಸ್ಟ್ ಟೈಮ್ ಮಾಡಿದ್ದು ಅಷ್ಟೇ. ನಾನು ಅವಾಗ ವೀರು ಪ್ರೆಗ್ನೆಂಟ್ ಇದ್ದೆ, ಆವಾಗ ನನಗೆ ಒಂದು ಸ್ವಲ್ಪ ಅನ್ನಿಸ್ತು. ಪ್ರೆಗ್ನೆಂಟ್ ಇದ್ದಾಗ ನಾನು ಕ್ಯೂರ್ ಆ್ಯಪಿಂದ ನಾನು ಕನ್ಸಲ್ಟೇಷನ್ ತೊಗೊಂಡಿದ್ದು. ಪ್ರೆಗ್ನೆಂಟ್ ಇರುವಾಗ ಎಲ್ಲಿ ಹೋಗೋಕ್ಕಾಗುತ್ತೆ, ನಮ್ಗೆ ಹಾಸ್ಪಿಟ್ಲಿಗೆ ಹೋಗಿ ಬಂದ್ರೆ ಒಂಥರ ಅನ್ನಿಸ್ತಾ ಇರುತ್ತೆ. ಆ್ಯಂಡ್ ವೀರು ಹುಟ್ಟಿದ ಮೇಲೂ ಬ್ರೆಸ್ಟ್ ಫೀಡಿಂಗ್ ಇರ್ತೀವಿ, ಎಲ್ಲಿ ಹೋಗೋಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ ನನಗೆ ಬೆಸ್ಟ್ ಅನಿಸಿದ್ದು ಅಂದರೆ ಕ್ಯೂರ್ ಆ್ಯಪು. ಇವಾಗಲೂ ಅಷ್ಟೇ, ಅದು ಬೆಸ್ಟು. ನನಗೆ ವೀರುನ್ ಬಿಟ್ಟು ನಮ್ಮ ಮನೆಯಿಂದ ಎಲ್ಲೋ ಇರ್ತಾರೆ ಆ್ಯಂಡ್ ಸುತ್ತಮುತ್ತ ಒಳ್ಳೆ ಡರ್ಮಟಾಲಜಿಸ್ಟ್ ಸಿಗ್ತಾರೋ ಇಲ್ವೋ ಅದೊಂದೆಲ್ಲ ತಲೆನೋವು ಇರುತ್ತೆ, ಸೆಟ್ ಆಗಲ್ಲ. ಬಟ್ ಇಲ್ಲ, ಆಗಲ್ಲ. ತುಂಬಾ ಚೆನ್ನಾಗಿರೋ ಒಳ್ಳೊಳ್ಳೆ ಸರ್ಟಿಫೈಡ್ ಡರ್ಮಟಾಲಜಿಸ್ಟ್ ಇದ್ದಾರೆ. ಆ್ಯಂಡ್ ನಿಮ್ಮ ಸ್ಕಿನ್ನ ಅನಾಲಿಸಿಸ್ ಮಾಡ್ತಾರೆ, AI ಡಿಟೆಕ್ಟ್ ಮಾಡುತ್ತೆ. AI ಡಿಟೆಕ್ಟ್ ಮಾಡಿದ್ಮೇಲೂ ಕೂಡ ಅವರು ಏನಕ್ಕೆ ಅಂತ ಚೆಕ್ ಮಾಡಿ ಅವರು ನಿಮಗೆ ಒಂದು ಪ್ರಾಡಕ್ಟ್ನ ಸಜೆಸ್ಟ್ ಮಾಡ್ತಾರೆ. ಬರೀ ಪ್ರಾಡಕ್ಟ್ ಎಲ್ಲ, ನಿಮಗೆ ಡಯಟ್ ಪ್ಲ್ಯಾನ್ ಕೊಡ್ತಾರೆ. ಆ್ಯಂಡ್ ನೀವು ಹೇಗೆ ನಿಮ್ಮ ರೊಟೀನ್ ಸೆಟ್ ಮಾಡ್ಕೊಬೋದು, ಥೈರಾಯ್ಡ್ ಇದ್ದರೆ ಏನು ಮಾಡಬೇಕು, ಇಲ್ಲ ಹಾರ್ಮೋನಲ್ ಆ್ಯಕ್ನಿಗಳಾದರೆ ಅದನ್ನು ಹೇಗೆ ಕ್ಲಿಯರ್ ಮಾಡ್ಕೊಬೇಕು, ಆ್ಯಂಡ್ ನಿಮಗೆ ತುಂಬ ಎಕ್ಸೆಸ್ ಆಫ್ ಹೇರ್ ಫಾಲ್ ಆಗ್ತಾಯಿದೆ, ಅದಕ್ಕೆ ಏನು ಮಾಡ್ಬೋದು, ಈ ಥರ ನೀವು ಏನೇ ಡೌಟ್ಸ್ ಇದ್ದರೂ ಕೂಡ ನಿಮ್ಮ ಮನೇಲಿ ಕೂತ್ಕೊಂಡು ಆರಾಮಾಗಿ ಅವ್ರ ಹತ್ರ ಚಾಟ್ ಮಾಡಿ ಕೇಳ್ಬೋದು. ಆ್ಯಂಡ್ ಮಂತ್ಲಿ ಫಾಲೋ ಅಪ್ ಎಲ್ಲ ಫ್ರೀಯಾಗಿರುತ್ತೆ. ನೀವು ನೋಡಿ, ಎಲ್ಲರೂ ಇವತ್ತೇನೋ ಕೇಳ್ಕೊ ಬಂದಿರ್ತೀರ, ಒಂದು ವಿಷಯ ಮರ್ತೋಗಿರುತ್ತೆ ಡಾಕ್ಟ್ರ್ ಹತ್ರ, ಮತ್ತೆ ಇನ್ನೊಂದು ಹೋಗ್ತೀನಿ ಅಂದರೆ ಅವ್ರಿಗೆ 500ರಿಂದ 1000 ರೂಪಾಯಿ ಕನ್ಸಲ್ಟೇಷನ್ ಫೀಸ್ ಕೊಡಲೇಬೇಕು. ನಿಮ್ಮನ್ನು ಒಂದು ಸತಿ ನೋಡಿ ಅವರು ಚೆಕ್ ಮಾಡ್ತಾರೆ ಅಂದರೆ 500ರಿಂದ 1000 ರೂಪಾಯಿ ಮಿನಿಮಮ್ ಅದು ಹೇಳ್ತಾರೆ ನಾನು, ಅಷ್ಟು ಕೊಡಲೇಬೇಕು. ಬಟ್ ಇಲ್ಲ, ಆಗಲ್ಲ, ನಿಮ್ಗೇನೋ ಮಿಸ್ ಆಗಿತ್ತು ಮತ್ತೆ ಚಾಟ್ ಮಾಡಿ ಕೇಳ್ಬೋದು. ಇಲ್ಲ ಮಂತ್ಲಿ ಫಾಲೋ ಅಪ್ ಫ್ರೀ ಆಗಿರುತ್ತೆ. ಆ್ಯಂಡ್ ಫೇಸ್ ಅನಾಲಿಸಿಸ್ ಏನಿರುತ್ತೆ ನೀವು ಡೈಲಿ ತೊಗೋಬೋದು. ಅವಾಗ ಒಂದು ಟ್ರ್ಯಾಕ್ ಇರುತ್ತೆ ನೋಡಿ, ಆ ಥರ ನಮ್ಮದು ಬಿಫೋರ್ ಈ ಥರ ಇತ್ತು, ಆಫ್ಟರ್ ಈ ಥರ ಆಗಿದೆ, ಸ್ಕಿನ್ ಎಷ್ಟು ಚೆನ್ನಾಗಿ ಆಗ್ತಾಯಿದೆ, ಆಮೇಲೆ ಯಾವುದಾದ್ರು ಪ್ರಾಡಕ್ಟ್ ಸೆಟ್ ಆಯಿತಾ, ಅದನ್ನು ಹೇಗೆ ಯೂಸ್ ಮಾಡೋದು, ಅದು ಸೆಟ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಫಾಲೋ ಅಪ್ಪಲ್ಲಿ ಏನು ಮಾಡ್ಬೋದು. ಆ್ಯಂಡ್ ನನ್ನ ಲೈಫ್ ಸ್ಟೈಲ್ ಈ ಥರ ಇದೆ, ಇದನ್ನು ಕರೆಕ್ಟ್ ಮಾಡ್ಕೊಳ್ಳೋದು ಹೇಗೆ, ಇದನ್ನು ಬೆಟರ್ ಮಾಡ್ಕೊಳ್ಳೋದು ಹೇಗೆ, ಈ ಥರದ್ದು ಎಷ್ಟೋ 1000 ಕ್ವಶನ್ಸ್ಗೆ ನಿಮಗೆ ಡರ್ಮಟಾಲಜಿಸ್ಟಿಂದ ಆನ್ಸರ್ ಸಿಗುತ್ತೆ. ಆ್ಯಂಡ್ ನಿಮಗೂ ಒಂದು ಒಳ್ಳೆ ನಾಲೆಡ್ಜ್ ಬರುತ್ತೆ, ಯಾವ ಥರ ಯೂಸ್ ಮಾಡಬೇಕು, ಏನು ಮಾಡ್ಕೊಬೇಕು, ನನ್ನ ಸ್ಕಿನ್ ಚೆನ್ನಾಗಿ ಮಾಡ್ಕೊಳ್ಳೋದು ಹೇಗೆ, ನನ್ನ ಬಾಡಿ ಹೇಗೆ ಚೆನ್ನಾಗಿ ಮಾಡ್ಕೊಳ್ಳೋದು, ಹೇರ್ ಹೆಂಗೆ ನಾನು ಚೆನ್ನಾಗಿ ಬರ್ಸ್ಕೊಳ್ಳೋದು ಅಂತೆಲ್ಲ. ತುಂಬ ಜನ ನನ್ನ ಹೇರ್ಗೂ ಕೂಡ ತುಂಬ ಕೇಳ್ತಾ ಇರ್ತಾರೆ, ಸ್ವಾತಿ ಎಷ್ಟು ಸತಿ ಹೇರ್ ಕಲರ್ ಮಾಡ್ತೀರಾ, ಎಷ್ಟು ಸತಿ ಹೇರ್ ಕಟ್ ಮಾಡಿಸ್ತೀರಾ, ಆದರೂ ಎಷ್ಟು ತಿಕ್ಕಾಗಿ ಎಷ್ಟು ಚೆನ್ನಾಗಿದೆ. ಇವಾಗ ನೋಡಿ, ಒಂದು ರಬ್ಬರ್ ಬ್ಯಾಂಡ್ ಹಾಕಿದ್ರು 2 ಹಾಕೋಕ್ಕಾಗಲ್ಲ ನನಗೆ, 2 ರೌಂಡು, ಅಷ್ಟು ತಿಕ್ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ನನಗೂ ತುಂಬ ಹೇರ್ ಫಾಲ್ ಆಗಿತ್ತು, ಎಲ್ಲ ಗ್ರೋ ಆಗ್ತಾ ಇರೋದು ಇದೆಲ್ಲ ನೋಡಿ. ಆ ಥರ ನಾವು ಹೇಗೆ ಅದನ್ನು ಚೆನ್ನಾಗಿ ಮಾಡ್ಕೋತೀವಿ ಅನ್ನೋದು ಇರೋದು. ಇಲ್ಲೆಲ್ಲ ನನಗೆ ಹೇರ್ ಗ್ರೋ ಆಗಿರೋದು. ತುಂಬ ನನ್ನ ಡೌಟ್ಸ್ನ ಕೇಳ್ತೀನಿ. ನನ್ನ ಡಾಕ್ಟರ್ ಚಾರು ಅಂತ, ತುಂಬಾ ಹೆಲ್ಪ್ ಆಗಿದೆ. ಸ್ಕ್ರೀನ್ ಮೇಲೆ ಒಂದು ಕೂಪನ್ ಕೋಡ್ ಹೋಗ್ತಾ ಇರುತ್ತೆ, ಅದನ್ನು ಯೂಸ್ ಮಾಡಿ, ನೀವು ಬೈ ಮಾಡಿ. ನನ್ನ ಕಿಟ್ ಬಂದುಬಿಟ್ಟು 2200 ರೂಪಾಯಿ. ನಿಮ್ಮ ಕಿಟ್ ಪ್ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ, ಪ್ರಾಡಕ್ಟ್ಸ್ ಯಾವ ಥರ ಕೊಟ್ಟಿರ್ತಾರೆ. ಇವಾಗ ಒಬ್ಬೊಬ್ಬರಿಗೆ 4 ಪ್ರಾಡಕ್ಟ್ ಸಾಕಾಗಿರುತ್ತೆ, ತುಂಬ ಜನ ತುಂಬ ಸಿವಿಯರ್ ಇರ್ಬೋದು, ಒಂದು 5-6 ಪ್ರಾಡಕ್ಟ್ ಬೇಕಾಗಿರ್ಬೋದು. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಎಲ್ಲೇ ಹೋದರೂ 1200 ಒಳಗಡೆ ನಿಮಗೆ ಮುಗ್ದೋಗುತ್ತೆ. ಇಷ್ಟರಲ್ಲಿ ಎಷ್ಟು ಸಿಗುತ್ತೆ, ಡಾಕ್ಟರ್ ಕನ್ಸಲ್ಟೇಷನ್ನು, ಪ್ರಾಡಕ್ಟು, ಆಮೇಲೆ AI ಫೇಸ್ ಸೆಕ್ಷನ್ನು, ಫಾಲೋ ಅಪ್ಪು, ಆಮೇಲೆ ಚಾಟ್ ಆಪ್ಷನ್ನು, ಡಯಟ್ ಪ್ಲ್ಯಾನು, ಇವೆಲ್ಲ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಸೊ ಬೆಸ್ಟು ಇನ್ವೆಸ್ಟ್ ಮಾಡೋದು ಇದನ್ನು. ಮನೇಲೇ ಕೂತ್ಕೋಬೋದು, ನಿಮ್ಗೆ ಏನೇ ಡೌಟ್ಸ್ ಇದ್ರು ಯಾವಾಗಿದ್ರೂ ಚಾಟ್ ಮಾಡಿ ಕೇಳ್ಬೋದು. ಸೊ ಚೆನ್ನಾಗಿದೆ ಆ್ಯಪು. ಇದರದ್ದು ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ನೀವು ಇನ್ನೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಇನ್ನೂ ಒಂದು ಸತಿನೂ ಕನ್ಸಲ್ಟೇಷನ್ ತೊಗೊಂಡಿಲ್ಲ ಅಂದರೆ ಇನ್ನೂ ಏನು ಕಾಯ್ತಾ ಇದ್ದೀರಾ, ಇವಾಗಲೇ ಹೋಗಿ ಕನ್ಸಲ್ಟೇಷನ್ ತೊಗೊಳ್ಳಿ. ಆ್ಯಂಡ್ ನಿಮ್ಗೆ ಏನು ಪ್ರಾಬ್ಲಮ್ ಇದೆ, ಆ್ಯಂಡ್ ಒಬ್ರೊಬ್ರಿಗೆ ಇವಾಗ ಏನೂ ಪ್ರಾಬ್ಲಮ್ ಇಲ್ಲ ಅನ್ಸ್ಬೋದು, ಬಟ್ ಆ ಫೇಸಲ್ಲಿ ಒಂದು ಗ್ಲೋ ಇರೋದಿಲ್ಲ, ಆಮೇಲೆ ಕೂದಲೆಲ್ಲ ತುಂಬಾ ಫ್ರಿಝಿ, ಡ್ರೈ ಆ್ಯಂಡ್ ಸ್ಪ್ಲಿಟ್ ಎಂಡ್ಸ್ ಆ ಥರ ಎಲ್ಲ ಇರುತ್ತೆ. ಸೊ ಅದೆಲ್ಲ ಸೈನೇ, ನೀವು ಬೆಟರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ನಮಗೇನು ಇಲ್ಲಪ್ಪ, ನಾವು ಹಿಂಗೆ ಇರ್ತೀವಿ ನ್ಯಾಚುರಲ್ ಆ ಥರ ಅಂದ್ಕೊಳ್ಳೋದಕ್ಕಿಂತ ಇದನ್ನು ಹೇಗೆ ನಾವು ಬೆಟರ್ ಮಾಡ್ಕೋಬೋದು. ನೀವು ಈಗ ನೋಡಿರ್ಬೋದು ತುಂಬ ಜನ ಇನ್ಸ್ಟಾಗ್ರಾಮಲ್ಲೆಲ್ಲ ಎಷ್ಟು ಅವರು ಗ್ಲೋ ಅಪ್ ಆಗ್ತಾಯಿರ್ತಾರೆ. ಆ್ಯಂಡ್ ಅವರ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು, ಹೇರ್ ಕೇರ್ ಮಾಡ್ಕೊಳ್ಳೋದು, ಆ್ಯಂಡ್ ಅವ್ರು ಪ್ಯಾಂಪರ್ ಮಾಡ್ಕೊಳ್ಳೋದು ಒಂದು ಇರುತ್ತಲ್ಲ ಖುಷಿ, ಅದು ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದು ಕ್ಲಿಯರ್ ಸ್ಕಿನ್ನು, ನಿಮ್ಮ ಹೇರು, ನಿಮ್ಮ ಬಾಡಿ ಎಲ್ಲ ಚೆನ್ನಾಗಾದಾಗ ಒಂದು ಕಾನ್ಫಿಡೆನ್ಸ್ ಇದೆ ನೋಡಿ, ಅದು ಸೂಪರಾಗಿರುತ್ತೆ. ಸೊ ಒಂದು ಸತಿ ಟ್ರೈ ಮಾಡಿ. ನೀವೇನಾದ್ರು ಇನ್ನು ಈ ಸೈಡ್ ಆಫ್ ದ ಇದಕ್ಕೆ ಬಂದಿಲ್ಲ, ನಾನು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ.
ಆ್ಯಂಡ್ ಯಾವ ಪ್ರಾಡಕ್ಟ್ ನಿಮಗೆ ಸೂಟ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ಸುಮ್ಮನೆ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟಲ್ಲಿ ಒಂದು ಪ್ರಾಡಕ್ಟ್ ತೊಗೊಂಡು ಹಾಕ್ಕೊಂಡ್ರೆ ಅದು ವರ್ಕ್ ಆಗೋದಿಲ್ಲ. ನಿಮ್ಮ ಸ್ಕಿನ್ ಟೈಪ್ಗೆ, ನಿಮ್ಮ ಸ್ಕಿನ್ ಇಶ್ಯೂಸ್ಗೆ ಬೇಕಾಗಿರುವಂಥ ಪ್ರಾಡಕ್ಟ್ನ ನೀವು ಬೈ ಮಾಡಬೇಕು. ಇದು ನಾನು ಹೇಳೋದು. ಅವಾಗವಾಗ ನೆನ್ಪು ಮಾಡ್ತಾಯಿರ್ತೀನಿ. ಒಂದಷ್ಟು ಜನ ಹೊಸ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಆ್ಯಂಡ್ ಒಂದೊಂದು ಜನ ಸ್ಕಿಪ್ ಮಾಡಿಬಿಟ್ಟಿರ್ತಾರೆ. ಸೊ ಅಂಥವ್ರಿಗೆ ಹೋಗಲಿ, ಇದು ಮುಟ್ಲಿ, ಅವರು ಕೂಡ ಚೆನ್ನಾಗಾಗಲಿ. ಆ್ಯಂಡ್ 31 ಇಯರ್ಸ್ ನನಗೆ. ಸೊ ಇವಾಗಲೂ ಕೂಡ ನಾನು ಇಷ್ಟು ಚೆನ್ನಾಗಿ ಕಾಣಿಸ್ತೀನಿ ಅಂತ ನಂಗೊಂಥರ ಕಾನ್ಫಿಡೆನ್ಸ್ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ನಾನು ನಿಮಗೂ ಕೂಡ ರೆಕಮೆಂಡ್ ಮಾಡ್ತೀನಿ, ಟ್ರೈ ಮಾಡಿ. ಲಿಂಕೆಲ್ಲ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಇರುತ್ತೆ. ಆ್ಯಂಡ್ ಆವಾಗಲೇ ಹೇಳಿದ್ನೆಲ್ಲ ಬೆಳಿಗ್ಗೆದೆಲ್ಲ ಒಂದಷ್ಟು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಅಂತ ನೋಡ್ಕೊಬರೋಣ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ. ವೆದರ್ ನೋಡಿ ಹೇಗಿದೆ. ಹಾಂ ಸುಳ್ಳು ಇರುತ್ತೆ. ಎಲ್ಲಿ ಬಾ, ಹೂವು ತಗೊಂಬರೋಣ. ಕಮಾನ್. ಹೂವು ಎಷ್ಟು ಬಿಡುತ್ತೆ ಗೊತ್ತಾ ಇವಾಗ. ಚಿನ್ನಮಣಿ ಇದು ಕೇಳಬಾರ್ದು. ಪಪ್ಪ ಕೇಳ್ತಾ ಇದ್ದಾರ. ಅರ್ಲಿ ಇದೆ, ಅದನ್ನ ಕೇಳಬೇಕು. ಇದು ಕೇಳು. ದಿಸ್ ಒನ್ ಹಾಂ ನಿಧಾನ. ಹಾಂ ನಂಗೆ ಕೊಡೋರು. ಹೆಂಗೆ ಕೊಡ್ತೀವಿ? ಏನಂತ ಹೇಳ್ತೀಯ? ಥ್ಯಾಂಕ್ ಯು ಅಮ್ಮ. ಲವ್ ಯು ಮಗನೆ. ಅಯ್ಯೋ ನೀನೆಲ್ಲ ಹೋಗ್ಬಿಡಮ್ಮ. ಚಿನ್ನ ನಿಂಗೆ ಗೊತ್ತಾ ಉದ್ರೋಗೈತಾ? ಚಿನ್ನ ನಿಂಗೆ ಗೊತ್ತಿಲ್ಲ ಅಲ್ಲ, ಒಂದು ಯೆಲ್ಲೋ ಕಲರ್ ಬರ್ಡು ಮೇಲಿಂದ ಬಿದ್ದು ಸತ್ತೋಗಿತ್ತಮ್ಮ. ಅಲ್ಲಿ ನಾನೇ ಹೂವು ಹಾಕಿದ್ದೀನಿ, ದೇವ್ರದ್ದು ಹೂವು. ಇನ್ನೊಂದು ಇಡಮ್ಮ. ಇಲ್ಲ ಹಾಕು, ಇದ್ರಲ್ಲಿ ಹಾಕು. ಇಸ್ಕೊ. ಅಲ್ಲಿ ಹಾಕು, ಆ ಹೂವು ಹತ್ರ ಹಾಕು. ಬೇಬಿ ಅಲ್ಲೆಲ್ಲ ಇದೆ ನೋಡ, ಇಲ್ಲಿ ಇದು ಇರಮ್ಮ. ಏನ್ ಬೇಕು? ವೆಯ್ಟ್ ಅಲ್ಲೆಲ್ಲ ಕಾಲ ಹಾಕ್ಬೇಡ. ಅಲ್ವಾ? ಅದೇನಿದು ಆಫ್ ಸೀಸನ್ ಅಲ್ಲಿದ್ಯಾ ನೋಡು. ಅಲ್ಲೊಂದು ಇಷ್ಟಿತ್ತಲ್ಲ, ಅದು ಕಿತ್ತಾಕ್ಬಿಟ್ಟವ್ರಾ? ಇಲ್ಲೊಂದು 2 ಇತ್ತು ಬೇಬಿ ಹೂದು ಕಡ್ಡಿ. ಬೆಳಿತೈತಲ್ಲ ಎಲ್ಲ ಗಿಡ ಬೆಳೀತೈತೆ. ವೆರಿ ಗುಡ್ ಅಪ್ಪ. ಬಾಬಾ ಟೊಮೆಟೊ ತಗೊಂಡ್ಬರ. ನೀನ್ ಬಾಯಲ್ಲಿರೋದು ನುಂಗುರು ಫಸ್ಟು. ನೋಡಿ ಏನಿದೆ ಅಲ್ಲಿ? ಇರು ಒಂದು ನಿಮಿಷ, ಏನಾರು ಇದೆಯಾ ನೋಡೋಣ. ಇಲ್ಲೆಲ್ಲ ಬರಕೆ ಹೋಗಿ. ಎಷ್ಟಿದೆ? ತಗೋ ಕಿತ್ಕೋ. ಟೊಮೆಟೊ ಬಾಯಲ್ಲಿರೋದು ನುಂಗುವಿರು, ಅದು ಕಿತ್ಕೊಂಡ್ಬಿಡು. ಏನಾಗಲ್ಲ, ಕಿತ್ಕೊ. ಏನು ಹುಳ ಅಲ್ಲ, ಅದು ಒಣಗೋಗಿರೋ ಎಲೆ. ಕಿತ್ಕೊ. ಬಾ. ಈ ಗಿಡ ನೆನ್ಪೈತಾ ಹೋಗಿ ನಿಂಗೆ? ನಡಿ ಹೇಳ. ಧನಿಯಾ ಜಿಡಿ ಎಲ್ಲ ಕೇಳಿ ಇವಾಗ. ಏನಂತ ಸರ್? ಇರೋದು 2 ಟೊಮೆಟೊ. ಹೇಳು ಇರೋ 2 ಟೊಮೆಟೊ ಅನ್ನು. ಅಣ್ಣಾನು ಎಲ್ಲಿ? ಇಲ್ಲೇಳು, ಇಲ್ಲಿ ನೋಡಿ ಹೇಳು. ಇಲ್ಲ ಅಣ್ಣ 2 ಟೊಮೆಟೊ ಅಂತ ಹೇಳು. ಫ್ರಿಜ್ಜಲ್ಲಿ ಇಡು. ಇದು ವೀರು ಸ್ಕೂಲ್ಗೆ ಹೋದ್ಮೇಲೆ ಯೂಶಲಿ ನಾನು ಪಾತ್ರೆ ತೊಳೆಯಲ್ಲ. ನಮ್ಮ ಮನೇಲಿ ಡಿಶ್ ವಾಷರ್ ಇದೆ. ಪ್ರತಿದಿನ ಒಂದು ಸತಿ ಡಿಶ್ ವಾಷರ್ಗೆ ಹಾಕ್ಬಿಡ್ತೀನಿ. ಮೊನ್ನೆ 2 ದಿನದಿಂದ ಯಾಕೋ ನಮ್ಮ ಮನೆ ಮೋಟರ್ ಏನೋ ಪ್ರಾಬ್ಲಮ್ ಆಗಿ ನೀರು ಪ್ರೆಷರ್ ಸರಿಯಾಗಿ ಬರ್ತಾಯಿಲ್ಲ. ಚೆನ್ನಾಗಿ ಪ್ರೆಷರ್ ಇಲ್ಲ ಅಂದರೆ ಡಿಶ್ ವಾಷರಲ್ಲಿ ಪಾತ್ರೆ ಅಷ್ಟು ಕ್ಲೀನಾಗೆ ವಾಶ್ ಆಗೋಲ್ಲ ಆ್ಯಂಡ್ ಅರ್ಧಕ್ಕೆ ಆಫ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಒಂದಿನ ನನಗೆ ಪಾತ್ರೆ ತೊಳೆಯೋ ಕೆಲಸ ಸಿಕ್ತು. ಜಾಸ್ತಿ ಪಾತ್ರೆನೂ ಏನೂ ಇರಲಿಲ್ಲ. ಸರಿ ತೊಳ್ಕೊಂಡು ಬಿಡೋಣ ಅಂತ ತೊಳ್ಕೊತೀನಿ. ನನಗೇನಂದರೆ ಕೈ ತುಂಬ ಸ್ವೆಟ್ ಆಗುತ್ತೆ,
ಆಮೇಲೆ ಅದೊಂಥರ ರೆಡ್ ಗುಳ್ಳೆ ಥರ ಆಗುತ್ತೆ ನನ್ನ ಕೈ. ಸೊ ಹಾಗಾಗಿ ನಾನು ಈ ಥರ ಕೆಮಿಕಲ್ ಹಾಕಿ ಇಲ್ಲಾಂದರೆ ಪಾತ್ರೆ ವಾಶ್ ಮಾಡೋದು ಅದೆಲ್ಲ ನಾನು ಮಾಡೋದಿಲ್ಲ. ಸುನಿ ಅದೇ ಅಂತ ಇದ್ರು, ನಾನು ತೊಳ್ಕೊಡ್ತೀನಿ ಬಿಡು ಅಂತ. ಪರವಾಗಿಲ್ಲ, ಜಾಸ್ತಿ ಇರಲಿಲ್ಲ, ಸ್ವಲ್ಪ ಲೋಟ, ಚಿಕ್ಕ ಚಿಕ್ಕ ಬೌಲ್ ಆ ಥರ ಏನಾದ್ರು ಇತ್ತು ಅಷ್ಟೇ. ಒಂದು 5 ನಿಮಿಷದ ಕೆಲಸ, ನಾನೇ ತೊಳ್ಕೊತೀನಿ ಅಂದ್ಬಿಟ್ಟು ತೊಳೆಯೋಕ್ಕಿಟ್ಟಿದ್ದೆ. ಆ್ಯಂಡ್ ಅನ್ನ ಕೂಡ ಇಟ್ಟಿದ್ದೆ. ಹಂಗೆ ನಮ್ಮ ಮನೆ ಕೆಲಸ ನಾವು ಮಾಡ್ಕೊತೀವಿ. ಈಗ ನಾನು ಮಾಡಿಲ್ಲ ಅಂದರೂ ನನಗೆ ಸುನಿ ಒಂದು ಬಿಗ್ಗೆಸ್ಟ್ ಸಪೋರ್ಟು. ಅವ್ನು ಎಲ್ಲ ಮಾಡ್ಕೊಡ್ತಾನೆ. ಯಾವುದೇ ರೀತಿ ಮೇಲಿಗೋ ಆ ಥರ ಎಲ್ಲ ಏನೂ ಇಲ್ಲ. ಬಟ್ಟೆ ಒಣಗಾಕೊಡೋದು, ಆಮೇಲೆ ನಾನು ಕಸ ಗುಡಿಸ್ಕೊಟ್ರೆ ಮನೆ ಒರೆಸ್ಕೊಡೋದು, ಈ ಥರ ಎಲ್ಲ ಹೆಲ್ಪ್ ಮಾಡಿಕೊಡ್ತಾನೆ. ಸೊ ಅದರಿಂದ ನನಗೆ ಏನು ಕಷ್ಟ ಅಂತ ಅನಿಸಲ್ಲ. ಈ ಥರ ಡ್ಯೂಪ್ಲೆಕ್ಸ್ ಮನೆ ಇದ್ದರೂ ಅಷ್ಟೇ, 3 BHK ಇದ್ದರೂ ಅಷ್ಟೇ, ನಮ್ಮ ಕೆಲಸ ನಾವು ಆರಾಮಾಗಿ ಮಾಡ್ಕೊತೀವಿ. ಆ್ಯಂಡ್ ನೋಡಿ, ಇವಾಗೇನೋ ಇವತ್ತು ಕಸ ಗುಡಿಸಿರ್ತೀನಿ, ಆಗಿಲ್ಲ ಅಂದರೆ ಪರವಾಗಿಲ್ಲ, ನಾಳೆ ಮಾಡ್ಕೊಳ್ಳೋಣ, ನಮ್ಮನೆ ತಾನೇ. ಆ್ಯಂಡ್ ವ್ಯಾಕ್ಯೂಮ್ ಮಾಡ್ಕೊತಾ ಇರ್ತೀವಿ, ಅಷ್ಟೇನು ಗಲೀಜೇನಿರಲ್ಲ. ಇವತ್ತೇ ಮಾಡಿಬಿಡ್ಬೇಕು, ಹಿಂಗೆ ಆಗಿಬಿಡ್ಬೇಕು ಅಂತ ಎಲ್ಲ ರೂಲ್ಸ್ ಎಲ್ಲ ಏನಿಲ್ಲ. ನಮ್ಗೆ ಯಾವಾಗ ಆಗುತ್ತೆ ಅವಾಗ ನಾವು ಒಂದೊಂದು ಸತಿ ಮಾಡ್ಕೊಳ್ತಾ ಹೋಗೋದು. ನಾವು ಅದೇ ಫಾಲೋ ಮಾಡ್ತೀವಿ. ಒಂದೊಂದು ದಿನ ನಾವು ಸಾಟರ್ಡೆ ಸಂಡೇ ಎಲ್ಲೂ ಹೋಗೇ ಇರಲ್ಲ. ಈ ಥರ ಮನೆ ಡೀಪ್ ಕ್ಲೀನಿಂಗ್ ಮಾಡೋದು, ಕ್ಲೀನ್ ಮಾಡ್ಕೊಳ್ಳೋದು, ಜೋಡಿಸ್ಕೊಳ್ಳೋದು, ಆ ಥರ ಫ್ರೀ ಇದ್ದಾಗ ಎಲ್ಲ ಮಾಡ್ಕೊಳ್ಳೋದು. ಸೊ ಹಾಗಾಗಿ ನಮ್ಗೆ ಏನಂತ ಕಷ್ಟ ಆಗ್ತಾಯಿದೆ ಅನ್ನೋದೆಲ್ಲ ಏನೂ ಇಲ್ಲ. ಆ್ಯಂಡ್ ಇವಾಗ ಕಮ್ಮಿಂಗ್ ಟು ನಾನು ಹೇಗೆ ಇಡ್ಲಿ ಮತ್ತು ದೋಸೆ ಬ್ಯಾಟರ್ಗೆ ಹಾಕ್ಕೊತೀನಿ ಅಂತ ತೋರಿಸ್ತಾ ಇದ್ದೀನಿ. 3 ಲೋಟ ನಾನು ಅಕ್ಕಿ ಹಾಕ್ಕೊತಾ ಇದ್ದೀನಿ. ನೀವು ಇಡ್ಲಿ ರೈಸು ಇಲ್ಲ ಸೊಸೈಟಿ ಅಕ್ಕಿ ಎಲ್ಲ ಹಾಕೊಬೋದು. ನನಗೆ ಸೊಸೈಟಿ ಅಕ್ಕಿ ಸಿಕ್ಕಿಲ್ಲ, ಸೊ ಹಾಗಾಗಿ ನಾನು ಇಲ್ಲೇ ಇಡ್ಲಿ ರೈಸ್ ತೊಗೊಂಡಿದ್ದೆ. ಸೊ ಇದು ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗೆ. ಆ್ಯಂಡ್ ಸೊಸೈಟಿ ಅಕ್ಕಿ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ನಾನು ಒಂದೇ ಸತಿ ಒಂದು 20 kg ತರಿಸ್ಬಿಟ್ಟಿದ್ನ, ಅದು ಸ್ವಲ್ಪ ಹುಳ ಬಂದಂಗೆ ಆಗಿತ್ತು. ಬಿಸಿಲಿದ್ದಾಗ ಆಚೆ ಹಾಕಿ ಹಂಗೆ ಇಟ್ಕೊಂಡಿದ್ದೀನಿ. ಸ್ಟೋರ್ ಮಾಡ್ಕೊಳ್ಳೋದು ಕಷ್ಟ. ಒಂದು ಕಮ್ಮಿ 10 kg ತೊಗೊಂಡ್ರೆ ಬೆಸ್ಟು. ಆ್ಯಂಡ್ 1 ಲೋಟ ಉದ್ದಿನಬೇಳೆ ತೊಗೊಂಡಿದ್ದೀನಿ. 3 ಲೋಟ ಅಕ್ಕಿಗೆ 1 ಲೋಟ ಉದ್ದಿನಬೇಳೆ ಆ್ಯಂಡ್ ಸ್ವಲ್ಪ ಮೆಂತ್ಯ ಆ್ಯಂಡ್ ಸ್ವಲ್ಪ ಕಡಲೆಬೇಳೆ ಹಾಕ್ಕೊತೀನಿ. ಇದು ನೀವು ದೋಸೆ ಹಾಕಿದಾಗ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೀವು ಬೇಕಂದರೆ ಇದು ಮೆಂತ್ಯನ ಸ್ಕಿಪ್ ಮಾಡ್ಬೋದು, ಬಟ್ ಹಾಕ್ಕೊಂಡ್ರೆ ಒಳ್ಳೇದಲ್ವ, ಹಾಗಾಗಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ 1 ಲೋಟ ಅವಲಕ್ಕಿ ಹಾಕ್ಕೊಬೇಕು. ಅವಲಕ್ಕಿ ಬದಲು ನೀವು ಬೇಕಂದರೆ ಈ ಸಾಬುದಾನ ಅದೆಲ್ಲ ಟ್ರೈ ಮಾಡ್ಬೋದು. ನಾನು ಯಾವಾಗಾದ್ರು ಅವಲಕ್ಕಿ ಅರ್ಧ, ಸಾಬುದಾನ ಅರ್ಧ ಆ ಥರ ತೊಗೊತೀನಿ. ಬಟ್ ಈ ಒಂದು ಮೆಷರ್ಮೆಂಟ್ ನಾನು ಏನು ತೋರಿಸಿದ್ದೀನಿ ನೋಡಿ, 3 ಲೋಟ ಅಕ್ಕಿ, 1 ಲೋಟ ಉದ್ದಿನಬೇಳೆ, 1 ಲೋಟ ಅವಲಕ್ಕಿ ಆ್ಯಂಡ್ ಸ್ವಲ್ಪ ಮೆಂತ್ಯ, ಸ್ವಲ್ಪ ಕಡಲೆಬೇಳೆ, ಇದು ಸಖತ್ತಾಗಿ ಬರುತ್ತೆ. ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಆಗಿರುತ್ತೆ ಇಡ್ಲಿ ಅಂತ. ಇಡ್ಲಿನೂ ಹಾಕೋಬೋದು, ದೋಸೆ ಹಾಕೋಬೋದು, ಪಡ್ಡು ಹಾಕೋಬೋದು, ಎಲ್ಲ ಹಾಕೋಬೋದು. ಎಲ್ಲ ಒಟ್ಟಿಗೆನೂ ನೀವು ನೆನೆಸಿ ಇಟ್ಬಿಡ್ಬೋದು. ನಾನು ಈ ಸತಿ 3 ಲೋಟ ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹಾಕಿರೋದ್ರಿಂದ ನಾನು 2 ಡಿಫ್ರೆಂಟಾಗಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ತೊಳ್ಕೊಳ್ಳಿ. ನಮ್ಮ ಮನೇಲಿ ಸ್ವಲ್ಪ ಹುಳ ಆಗಿತ್ತು ಅನ್ನೆಲ್ಲ ಒಂದು 4-5 ಸತಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಆ್ಯಂಡ್ ಈ ಥರ ಫುಲ್ ಟ್ರಾನ್ಸ್ಪರೆಂಟ್ ಆಗಬೇಕು. ಇದನ್ನು ಒಂದು 5 to 6 hours ಆರಾಮಾಗಿ ನೆನೆಯೋಕೆ ಬಿಟ್ಬಿಡಿ. ನಾನು ಬೆಳಗ್ಗೆನೇ ಒಂದು 9 ಗಂಟೆಗೆ ನೆನೆಯೋಕೆ ಇಟ್ಬಿಟ್ರೆ 5 ಗಂಟೆಗೆ ನಾನು ರುಬ್ಬಿಡ್ತೀನಿ. 4 ಗಂಟೆ 5 ಗಂಟೆಗೆ ರುಬ್ಬಿಡ್ತೀನಿ. ಅಲ್ಲಿಗೆ ಎಷ್ಟೊತ್ತಾಯ್ತು? 6 ಆಯಿತು, ಜಾಸ್ತಿ ಅವರೇ ಆಗಿರುತ್ತೆ. 5 to 6 hours ಮೇಲಾಗಿರುತ್ತೆ. ಸೊ ಈ ಥರ ಮಾಡ್ಕೋಬೋದು. ನಾನು ಅವಲಕ್ಕಿನೂ ಹಾಕಿ ತೊಳೆದು ಇಟ್ಬಿಟ್ಟಿರ್ತೀನಿ. ನೀವು ಬೇಕಂದರೆ ಒಂದು ಅರ್ಧ ಅವರ್ ಮುಂಚೆ ಕೂಡ ಅವಲಕ್ಕಿ ನೆನೆಸ್ಕೊಬೋದು. ನಾನು ಆವಾಗಲೂ ನೆನಪಾಗೋದಿಲ್ಲ ನನಗೆ, ಹಾಗಾಗಿ ಬೆಳಗ್ಗೆನೇ ಒಂದೇ ಸತಿ ಎಲ್ಲ ಈ ಥರ ನೆನೆ ಹಾಕಿ ಇಟ್ಬಿಡ್ತೀನಿ. ದೊಡ್ಡ ತಪ್ಪಲೆ ಇದ್ದರೆ ಎಲ್ಲ ಒಟ್ಟಿಗೆ ಹಾಕ್ಬಿಡಿ, ಏನೂ ಪ್ರಾಬ್ಲಮ್ ಇಲ್ಲ. ಎಲ್ಲ ಒಂದೇ ತಪ್ಪಲೆಯಲ್ಲಿ ಒಟ್ಟಿಗೆ ನೆನೆಸಿಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಕೊಳ್ಳೋದು ಕ್ಲಿಪ್ಪಿಂಗು ಮಿಸ್ ಆಗಿಬಿಟ್ಟಿತ್ತು, ಇನ್ನು ಯಾವಾಗಾದ್ರು ತೋರಿಸ್ತೀನಿ. ಏನಿಲ್ಲ, ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಂಡು ನೀವು ರುಬ್ಕೊಳ್ಳಿ. ನಾನು ಮಾಮೂಲಿ ಮಿಕ್ಸಿಲೇ ರುಬ್ಕೊಳ್ಳೋದು. ರುಬ್ಬಿ 5 ಗಂಟೆಗೆ ರುಬ್ಬಿ ಇಟ್ಬಿಟ್ಟಿದ್ದೆ. ನೆಕ್ಸ್ಟ್ ದಿನ ಬೆಳಗ್ಗೆ 8 ಗಂಟೆಗೆ ನಾನು ತೆಗ್ದಿದ್ದು. 7:30-8 ಗಂಟೆ ಟೈಮಲ್ಲಿ ತೆಗ್ದಿದ್ದೆ. ವೀರು ಸ್ಕೂಲ್ಗೆ ಅವ್ನಿಗೆ ಇಡ್ಲಿ ಕೇಳ್ತಾಯಿದ್ದ, ಹಾಗಾಗಿ. ಆ್ಯಂಡ್ ಎಷ್ಟು ದಪ್ಪದು ಕಲ್ಲಿಟ್ಟಿದ್ರು ಕೂಡ ಎಷ್ಟು ಚೆನ್ನಾಗಿ ಆಚೆ ಉಕ್ಕಿ ಬಂದಿರುತ್ತೆ ನೋಡಿ. ಈ ಥರದ್ದು ಒಂದು ಕೆಳಗಡೆ ಒಂದು ಟ್ರೇ ಇಟ್ಬಿಟ್ಟು ಅದ್ರ ಮೇಲೆ ಇಟ್ಟಿದ್ದೆ. ಆ್ಯಂಡ್ ಸೂಪರಾಗಿ ಫರ್ಮೆಂಟ್ ಆಗಿತ್ತು. ಈ ಥರ ಫರ್ಮೆಂಟ್ ಆಗಿದ್ರೆ ಇಡ್ಲಿ ಅಂತೂ ಸಖತ್ತಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ. ಬಿಸಿ ಇದ್ರೆ ಚೆನ್ನಾಗಿ. ನೀನು ಇಷ್ಟೊತ್ತಿಗೆ ತಿಂದ್ರೆ ಇನ್ನೇನಾಗುತ್ತೆ? ನಿನ್ನ ಮಗ ಬೆಳಗ್ಗೆ ಸ್ಕೂಲ್ಗೆ ಹೋಗುವಾಗ ಇಟ್ಟಿದ್ದು. ಹೆಂಗೆ ಬಂದಿದೆ ಇಡ್ಲಿ? ಚೆನ್ನಾಗಿದೆ. ಬೆಳ್ಳಗೆ ಬಂದಿದೆಯಾ? ಯಾವಾಗಲೂ ಬೆಳಗಿಲ್ಲ ಅಂತೀಯ ನಾನು. ನೋಡಿ ಗೈಸ್, ಇಡ್ಲಿ ಆಯಿತಾ? ದೋಸೆನೂ ಅಷ್ಟೇ ಸಖತ್ತಾಗಿ ಬರುತ್ತೆ. ಸೊ ಇಷ್ಟೇ, ಇದೇ ಮಾಡೋದು ನಾನು. ನಮ್ಮ ಮನೆಗೆ ದೋಸೆ ಇಟ್ಟು ತರಿಸ್ತೀವಿ ಇನ್ಸ್ಟೆಂಟ್. ಯಾವತ್ತಾರು ಇಲ್ಲಿಗೆ ಬಂದಮೇಲೆ ಬಿಟ್ಟೇ ಬಿಟ್ಟಿದ್ದೀವಲ್ವ. ಆಗಲೇ ನೋಡಿ ಮನೆಗೆ ಬಂದು 8 ತಿಂಗಳಾಯಿತು. ನಾವು ಒಂದಿನೂ ಆಚೆಯಿಂದ ಇನ್ಸ್ಟೆಂಟ್ ದೋಸೆ ಬ್ಯಾಟ್ರ್ ತರಿಸೋದೇ ಇಲ್ಲ. ನಾನೇ ಹಾಕ್ಕೊಂಡ್ಬಿಡ್ತೀನಿ. 10 days ಒನ್ಸು, ಇಲ್ಲ ವಾರಕ್ಕೊಂದ್ಸತಿ ಅಂತ ಹಾಕ್ತೀನಿ. ವಾರ ಇಲ್ಲ 10 ದಿವ್ಸಕ್ಕೆ ಒಂದ್ಸತಿ ಬ್ಯಾಟ್ರ್ ಮಾಡ್ಕೊಂಬಿಡ್ತೀನಿ. ಸೊ ಈ ಥರ ಸೂಪರ್. ನಿನ್ನ ಮಗನೂ ತಿಂದೋದ. ಮಿನಿ ಇಡ್ಲಿ ಮಾಡಿಕೊಡು ಅಂದ. ಮಿನಿ ಇಡ್ಲಿ ಮಾಡಿ ತಿನ್ನಿಸಿ ಕಳಿಸ್ದೆ. ಬಾಕ್ಸ್ಗೆ
ಪೊಮಗ್ರಾನೇಟ್ ಹಾಕಿ ಇಡ್ಲಿ ಹಾಕಂಗಿಲ್ಲ. ಹಾಕ್ಬೋದು. ಇವನ್ ಪೊಮಗ್ರಾನೇಟ್ ಹಾಕು ಅಂದ, ಸರಿ ಹಾಕ್ತೆ. ಹಾಕಿ ಕಳ್ಸಿದ್ರೆ ನಮ್ಗೆ ಒಳ್ಳೇದು, ಹಾಕು. ತಿನ್ನೋ ರೂಢಿ ಆಗುತ್ತೆ. ಹ್ಮ್ ಹಾಕಿ ಕಳಿಸ್ಬೇಕು ಇಡ್ಲಿ ದೋಸೆ ಚಪಾತಿ ಎಲ್ಲ, ಬರೀ ಫ್ರೂಟ್ಸೇ ಹಾಕ್ಬಾರ್ದು. ನೋಡಿ ಇವನು 11 ತಿಂತವನೆ. ನಾನು ಬೆಳಗ್ಗೆ ಎಷ್ಟೊತ್ತಿಗೆ ಇಟ್ಟಿದ್ದು ಇಡ್ಲಿ? 8 ಗಂಟೆಲಿ ಇಟ್ಟಿರೋ ಇಡ್ಲಿ ಇನ್ನೂ ಬಿಸಿ ಇರುತ್ತಾ? ಸ್ವಲ್ಪ ಕುಕ್ಕರ್ ಬಿಸಿ ಮಾಡ್ಬೇಕು. ಮಾಡಬೇಕಿತ್ತು, ಮರ್ತೋದೆ. ಚೆನ್ನಾಗಿದ್ದಾಗ ಮಾಡಲ್ಲ. ಅಂದ್ರೇನು? ಗಟ್ಟಿ ಇದ್ದಾಗ ಮಾಡ್ತೀಯ. ಬಿಸಿನ ನೋಡು ಅಷ್ಟು ಚೆನ್ನಾಗಿದೆ. ಅದು ಒಂದೊಂದು ದಿನ ಉಬ್ಬಿಲ್ಲ ಅಂದ್ರೆ ಗಟ್ಟಿ ಆಗ್ಬಿಡುತ್ತೆ ಅಬ್ಬಿ. ಮೆಜರ್ಮೆಂಟ್ ಎಲ್ಲ ಸೇಮೇ. ಚಳಿಗಾಲದಲ್ಲಿ ಹಿಂಗೆ ಹೋಗ್ಬಿಡ್ತದೆ. ಬೇಗ ರುಬ್ಬಿದ್ನಲ್ಲ, 5 ಗಂಟೆಗೆ ರುಬ್ಬಿದ್ದೆ, ಹ್ಮ್ ಅದಕ್ಕೆ ಉಕ್ಕಿದೆ. ಅದೇ ಮೆಥಡ್ ಫಾಲೋ. ರಾತ್ರಿ 7 ಗಂಟೆ 8 ಗಂಟೆಗೆ ರುಬ್ಬಿದ್ರೆ ಅದು ಟೈಮ್ ಸಾಕಾಗಿರಲ್ಲ. ನಿನ್ ಮಗ ಏನಂತ ಇದ್ದ ಗೊತ್ತಾ? ದೋಸೆ ಬೇಕಾ ಇಡ್ಲಿ ಬೇಕಾ ಅಂದೆ. ಇಡ್ಲಿ ಬೇಕು, ಬಿಳಿ ವೈಟ್ ಇಡ್ಲಿ ಮಾಡು ಮಮ್ಮಿ, ರವಾ ಇಡ್ಲಿ ತರ ಮಾಡಿದ್ದಲ್ಲ ಹಂಗ್ ಮಾಡ್ಬೇಡ ಅಂತ ಹೇಳ್ತಾನೆ. ಮೊನ್ನೆ ರವಾ ಇಡ್ಲಿ ಅವ್ನಿಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ, ವೈಟ್ ಇಡ್ಲಿ ಮಾಡೋ ನನ್ಗೆ ಅಂತ ಕೇಳ್ತಾರೆ. ಮಾತ್ರ ನಂಗೆ ಮಲ್ಕೊಬಿಡು ಒಂದು ಸ್ವಲ್ಪ ಹೊತ್ತು, ಸ್ಟೀಮ್ ಗಿಮ್ ತಗೋ. ಪಾಪ ಕೋಲ್ಡ್ ಆಗ್ಬಿಟ್ಟೈತೆ, ವೆದರ್ ಹಂಗೆ ಇದೆಯಲ್ಲ, ಚಳಿ 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 ಆಚೆ. ಒಂದು ವಾರ ಬಿಸಿಲಿತ್ತು, ಚಳಿ. ಒಂದು ವಾರ ಚಳಿ. ಇನ್ನು ಚಳಿನೇ ಅನ್ಸುತ್ತೆ ಸುನಿ. ಹೇಳೋಕ್ಕಾಗಲ್ಲ, ಮಳೆ ಚಳಿ. ಆಚೆ ಹೋಗ್ತಾ ಇದೆಯಲ್ಲ ಇನ್ನು ಆಚೆ, ಮತ್ತೆ ಎಲ್ಲ ಅಳಿಸ್ಬಿಡ್ತೀನಿ. ಫಸ್ಟಿಂದ ಬರಿಬೇಕಾಯ್ತೈತೆ, ಆಮೇಲೆ ಕರೆಕ್ಟಾಗಿ ಬಂದರೆ ನಿಂಗೆ ಒಳ್ಳೇದು. ಸಾಕು, ಒಂದ್ಸತಿ ಇತ್ತಿದ್ದು ಅದೇನು 2 ಸತಿ ಗಚ್ಚ ಗಚ್ಚ ಮಾಡ್ತೀಯ. ಹೋಗ್ತಾ ಹೋಗ್ತಾ ತಪ್ಪಾಗ್ತಾ ಇದೆ. ಸ್ಟಾರ್ಟಿಂಗಲ್ಲೆಲ್ಲ ಬಂತು, ಹೋಗ್ತಾ ಹೋಗ್ತಾ ತಪ್ಪಾಗ್ತಾ ಇದೆ. ರಾಂಗ್. ಇವನ್ನೆಲ್ಲ ವಾಪಸ್ ಬರಿ, ಇದೆಲ್ಲ ವಾಪಸ್ ಬರಿ. ಸರಿಯಾಗಿ ಬರ್ದಿಲ್ಲ ಅಂದ್ರೆ ನಾನು ಹಂಗೆ ಮಾಡೋದು. ಕೊಡು ಚಾಪಿಸ್ಕೊಯ್ತು, ಪೆನ್ಸಿಲ್ ಕೊಡು. ಏನು ಮಾಡ್ತೀನಿ ನಾನು? ಆಮೇಲೆ ಹೆಂಗ್ ಹೊಡಿತೀನಿ? ಬರಿ. ಲೈನ್ ಆಚೆ ಹೋಯ್ತು ಲೈನ್ ಆಚೆ. ಇದು ಲೈನ್ ಮೇಲೆ ಬರಬೇಕು, ಮಲಿ ಇದೇನಿದು ಹೇಳಿರೋದು ಮ್ಯಾಮು? ಹೆಂಗ್ ಬರ್ಸಿರೋದು ನಿಂಗೆ? ನೋಡ್ಕೊ, ಗೊತ್ತಲ್ವಾ ನಿನಗೆ? ಇಲ್ಲೇ ಬರಬೇಕು ಲೈನ್, ಈ ಲೈನ್ ಮೇಲೆ ಇರ್ಬೇಕು ಲೈನ್. ಏನಿದು? ಸ್ಮಾಲ್ ಟಿ. ಫೋನಿಕ್ಸ್ ಹೇಳ್ಬಿಡ ಯಾವಾಗಲೂ. ಲೈನ್ ಆಚೆ ಹೋಗ್ತು, ಗೊತ್ತಾಯಿಲ್ಲ. ಲೈನ್ ನೋಡ್ಕೊ, ಇಲ್ಲ ಸ್ಕೇಲು ಬರಿ. ಮತ್ತೆ ಬರಿ, ಕುಡಿಲಿ ನೋಡು, ಡಾಟ್ ಇಲ್ಲಿದೆ, ಬರಿ. ಮತ್ತೆ ಬರ್ಬಿಡು, ಬೇಗ ಬರ್ದಿ ಮುಗಿಸು, ಫಿಶ್ ಹಾಕ್ಕೊಡ್ತೀನಿ. ಇದು ಬರ್ದಿಲ್ಲ ಇಲ್ಲ. ಸಾಕು ಒಂದ್ಸತಿಯೇ. ನಾನು ಲೈನ್ ಒಳಗೆ ಬರಿ ಅಂತ ಹೇಳ್ತಾ ಇದ್ದೀನಿ. ಸಾಕು ಒಂದ್ಸತಿ.